ನನ್ನನ್ನು ಮುಟ್ಟಿದ್ರೆ 35 ಪೀಸ್ ಮಾಡ್ತೀನಿ. ಫಸ್ಟ್ ನೈಟ್ನಲ್ಲಿ ಗಂಡನಿಗೆ ಆವಾಜ್ ಹಾಕಿದಾಳೆ ಪತ್ನಿ. ಮೊದಲ ರಾತ್ರಿಯೇ ಚಾಕು ಹಿಡಿದು ಪತಿಗೆ ಬೆದರಿಕೆ ಹಾಕಿದಾಳಂತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಘಟನೆ ಆಗಿದೆ. ಬೆದರಿಕೆ ಹಾಕಿದ್ದನ್ನು ನೋಡಿ ಪತಿ ನಿಷಾದ್ ಬೆಚ್ಚಿ ಬಿದ್ದಿದ್ದಾನೆ. ಅದು ಫಸ್ಟ್ ನೈಟ್ನ ದಿನ. ಬಹಳ ಕನಸು ಕಟ್ಕೊಂಡು ಮದುವೆ ಆಗಿರ್ತಾನೆ. ಆದರೆ ಫಸ್ಟ್ ನೈಟ್ನ ದಿನನೇ ಪತ್ನಿಯ ಈ ರುದ್ರಾವತಾರ ನೋಡಿ ಪಾಪ ಅವನು ಶಾಕಿಗೆ ಒಳಗಾಗಿದ್ದಾನೆ. ಮೈ ಮುಟ್ಟಿದ್ರೆ 35 ಪೀಸ್ ಮಾಡ್ತೀನಿ ನಿನ್ನ ಅಂತ. ಇಲ್ಲಿ ಈ ಪತ್ನಿ ಹೆಸರು ಸಿತಾರಾ ಅಂತ. ಈ ಸಿತಾರಾ ಅನ್ನೋ ಯುವತಿ ಕ್ಯಾಪ್ಟನ್ ನಿಷಾದನ್ನು ಮದುವೆ ಆಗಿರ್ತಾಳೆ. ನಿಷಾದ್ ಹಲವು ಕನಸುಗಳನ್ನು ಕಟ್ಕೊಂಡು ಮದುವೆ ಆಗಿರ್ತಾನೆ. ನಿಷಾದ್ ಒಂದಲ್ಲ, ಯಾರು ಮದುವೆ ಆದ್ರೂ ಹಲವು ಕನಸುಗಳನ್ನು ಕಟ್ಕೊಂಡೇ ಮದುವೆ ಆಗಿರ್ತಾರೆ. ಫಸ್ಟ್ ನೈಟ್ನಲ್ಲಿ ಮುಟ್ಟಿದ್ರೆ ಇನ್ನು 35 ಪೀಸ್ ಮಾಡ್ತೀನಿ ಅಂತ ಆಕೆ ಬೆದರಿಕೆ ಹಾಕ್ತಾಳೆ. ಚಾಕು ಹಿಡ್ಕೊಂಡು ಗಂಡ ನಿಷಾದ್ಗೆ ಕೊಲೆ ಬೆದರಿಕೆ ಹಾಕ್ತಾಳೆ. ಇನ್ನು ಹೆಂಡತಿ ಬೆದರಿಕೆ ಹಾಕಿದ್ದನ್ನು ಕಂಡು ಈ ಪತಿ ಕ್ಯಾಪ್ಟನ್ ನಿಷಾದ್ ಬೆಚ್ಚಿ ಬೀಳ್ತಾನೆ. ಅವನ ಪಾಪ ಅಂದ್ಕೊಂಡೇ ಇರಲ್ಲ. ಫಸ್ಟ್ ನೈಟಲ್ಲಿ ಚಾಕು ಹಿಡ್ಕೊಂಡು ಬರ್ತಾಳೆ ಅಂತ ಯಾರು ಅಂದ್ಕೊಳ್ತಾರೆ? ಪಾಪ ಗಂಡ ಹೆಂಡತಿಯೇನೋ ಹಾಲು ಹಿಡ್ಕೊಂಡು ಬರ್ತಾಳೆ ಅಂತ ಅಂದ್ಕೊಂಡಿರ್ತಾನೆ. ನೋಡಿದ್ರೆ ಇವಳು ಚಾಕು ಹಿಡ್ಕೊಂಡು ಹೋಗಿದ್ದಾಳೆ. ಮೈ ಮುಟ್ಟಿದ್ರೆ 35 ಪೀಸ್ ಮಾಡ್ತೀನಿ ಅಂತ ಹೇಳಿದಾಳೆ. ಕಾರಣ ಏನು? ಮನೆಯವರ ಬಲವಂತ ಮಾಡಿದ್ದಕ್ಕೆ ಮದುವೆ ಆಗಿದ್ದೀನಿ ಅಂತ ಹೇಳಿದ್ಲಂತೆ ವಧು. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾನು ಅಮಾನ್ ಅವನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ಮನೆಯವರು ಒತ್ತಾಯ ಮಾಡಿದ್ರು, ಅದಕ್ಕೋಸ್ಕರ ನಿನ್ನನ್ನು ಮದುವೆ ಆಗಿದ್ದೀನಿ ಅಂತ ಹೇಳ್ತಾಳೆ. ನಾನು ಅಮಾನ್ ಜೊತೆಗೆ ಜೀವನ ಮಾಡ್ತೀನಿ, ಅಮಾನ್ಗೆ ಮಾತ್ರ ನನ್ನನ್ನು ಮದುವೆ ಆಗೋದಕ್ಕೂ ಫಸ್ಟ್ ನೈಟಿಗೂ ಹಕ್ಕು, ನಿನಗಿಲ್ಲ ಅಂತ ಹೇಳ್ತಾಳಂತೆ ಗಂಡನಿಗೆ. ಮನೆಯವರ ಮುಂದೆ ಜೋರಾಗಿ ಇದನ್ನು ಹೇಳ್ತಾಳೆ ಸಿತಾರಾ. ಈ ವಿಷಯವನ್ನು ಸಿತಾರಾ ಪೋಷಕರಿಗೆ ಕರೆದು ಹೇಳ್ತಾನೆ ಕ್ಯಾಪ್ಟನ್ ನಿಷಾದ್. ಇನ್ನು ಅಮಾನ್ನ ಮರೆತು ನಿಷಾದ್ನ ಜೊತೆಗೆ ಜೀವನ ಮಾಡುವಂಥ ಬುದ್ಧಿವಾದ ಹೇಳ್ತಾರಂತೆ ಎಲ್ಲ ಸೇರಿಕೊಂಡು. ಆದರೆ ಕೆಲ ದಿನ ಗಂಡನ ಮನೆಯಲ್ಲೇ ಇದ್ದು ಗಂಡನಿಗೆ ಸಿತಾರಾ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾಳೆ. ಕೊನೆಗೆ ಮೇ 30 ರಾತ್ರಿ ಗಂಡನ ಮನೆಯಿಂದ ಕಾಂಪೌಂಡ್ ಹಾರಿ ಈಕೆ ಪರಾರಿ ಆಗ್ತಾಳೆ. ಹೆಂಡತಿ ಗಂಡನ ಮನೆಯಿಂದ ಪರಾರಿಯಾದ ಬಳಿಕ ಯಾವುದೇ ಕೇಸ್ ಕೂಡ ದಾಖಲಾಗೋದಿಲ್ಲ. ಮಾತುಕತೆ ಮೂಲಕ ವಿವಾದವನ್ನು ಬಗೆಹರಿಸ್ಕೊಳ್ತಾರೆ ಎರಡೂ ಕುಟುಂಬದವರು. ಮಾನ ಮರ್ಯಾದೆ ಪ್ರಶ್ನೆ. ಮಗಳ ವರ್ತನೆ ನಿರ್ಧಾರದಿಂದ ಪಾಪ ಅವರ ಕುಟುಂಬಸ್ಥರಿಗೆ ನಾಚಿಕೆ ಆಗಿದೆ. ಹಾಗೆ ಆಗುತ್ತೆ. ಎಂತೆಂಥ ಪ್ರಕರಣಗಳು ಅಂತ. ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮದುವೆನೇ ಆಗಬಾರ್ದಾಗಿತ್ತು. ಹಠ ಹಿಡಿದು ಕೂರಬೇಕಾಗಿತ್ತು, ಮದುವೆನೇ ಆಗಲ್ಲ, ನಾನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಮದುವೆ ಆದ ನಂತರ ಈ ಥರದ ವರ್ತನೆಗಳು. ನಿನ್ನೆ ಅಷ್ಟೇ ಒಂದು ಘಟನೆ ನೋಡಿದ್ವಿ. ಯಾವುದು? ಆಂಧ್ರ ಪ್ರದೇಶದ್ದು. ಮದುವೆ ಆಗಿ 1 ತಿಂಗಳಿಗೆ ಗಂಡನನ್ನೇ ಕೊಲೆ ಮಾಡಿದರು. ಇಷ್ಟ ಇಲ್ಲ ಅಂತ. ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಒತ್ತಾಯದ ಮೇರೆಗೆ ಮದುವೆ ಆಗಿದ್ದೆ, ಅದಕ್ಕೆ ಕೊಲೆ ಮಾಡಿದೆ. ಇಲ್ಲೂ ಅದೇ ಥರದ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.